ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಡುವಂತ ಜ್ಯೂಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ₹1 ಕೂಡ ಖರ್ಚಿಲ್ಲದೆ ಮನೆಯಲ್ಲಿರುವಂತ ಸಾಮಗ್ರಿಗಳನ್ನೇ ಬಳಸ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿ ಶರಬತ್ತನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಈ ಶರಬತ್ತನ್ನ ನಾವು ಫ್ರಿಡ್ಜ್ ಅಲ್ಲಿ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಕೇವಲ 2 ನಿಮಿಷದಲ್ಲಿ 50 ಗ್ಲಾಸ್ ಆದ್ರೂ ಶರಬತ್ತನ್ನ ಪಟಾಪಟ್ ಅಂತ ರೆಡಿ ಮಾಡ್ಬೋದು. ಅಷ್ಟು ಸಿಂಪಲ್ ರೆಸಿಪಿ. ಹೊರಗಡೆ ಸಿಗೋ ಶರಬತ್ ಆಗಿರ್ಲಿ, ಜ್ಯೂಸ್ ಆಗಿರ್ಲಿ ತುಂಬಾನೇ ಕಾಸ್ಟ್ಲಿ ಅಂತ ಹೇಳ್ಬೋದು. ಅದಕ್ಕೆ ಮನೆಯಲ್ಲೇ ಸಿಂಪಲ್ ಆಗಿ ಹೆಲ್ತಿಯಾಗಿ ಸಕ್ಕರೆ ಇಲ್ಲದೆ ಬೆಲ್ಲದಿಂದ ಮಾಡಿರುವಂತ ಶರಬತ್ನ ಮಾಡೋಣವಾ? ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 2 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಅನ್ನ ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ನೆನೆಯೋಷ್ಟ್ರೊಳಗಡೆ ನಾವು ಇನ್ನೊಂದು ಪ್ರೊಸೆಸ್ ಮಾಡ್ಕೊಳ್ಳೋಣ. ನಂತರ ಒಂದು ಪಾತ್ರೆಯಲ್ಲಿ ಯಾವ್ದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 3 ಕಪ್ಪಿನಷ್ಟು ನಾನಿಲ್ಲಿ ನೀರು ಹಾಕ್ತಿದ್ದೀನಿ. ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂತ ನೀರನ್ನೇ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೀಟಾಗಿ ತೊಳೆದಿರುವಂತ ಪುದೀನನ 1 ಹಿಡಿಯಷ್ಟು ಪುದೀನನ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಗ್ಯಾಸ್ ಹಚ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು 5 ನಿಮಿಷದ ಕಾಲ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಸೈಡ್ಗೆಲ್ಲ ಚೆಲ್ಲೋಗುತ್ತೆ. ಎಷ್ಟು ಚೆನ್ನಾಗಿ ಕುದಿಸ್ಕೊಂತೀವೋ ಅಷ್ಟು ಚೆನ್ನಾಗಿ ಫ್ಲೇವರ್ಫುಲ್ ಆಗಿ ಬರುತ್ತೆ. 5 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕುದ್ದಿದೆ. ಕುದ್ದಿರುವಂತ ಪುದೀನನ ಒಂದು ಬೌಲಲ್ಲಿ ಹಾಕಿಟ್ಕೊಂತೀನಿ. ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ನಮಗೆ ನೀರು ಮಾತ್ರ ಬೇಕು ಶರ್ಬತ್ ಮಾಡ್ಲಿಕ್ಕೆ. ಪುದೀನ ಸೊಪ್ಪನ್ನ ತೆಗ್ದಿರುವಂತ ನೀರು ಕೂಡ ರೆಡಿ ಆಗಿದೆ. ಇವಾಗ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ನೀರು ತಗೊಂಡಿರ್ತೀವಿ ನೋಡಿ, ಅದೇ ಕಪ್ಪಿನ ಅಳತೆಯಲ್ಲಿ ಫುಲ್ ಆಗಿ 1 ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಆದ್ರೆ ಇನ್ನೂ ಹೆಲ್ತ್ಗೆ ಒಳ್ಳೇದಂತ ಹೇಳ್ಬೋದು. ಇದು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಜಸ್ಟ್ ಬೆಲ್ಲನ ಕರ್ಗಿಸ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಪಾಕ ಮಾಡ್ಕೊಳ್ಳೋಣ. ಯಾಕಂದ್ರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತಲ್ವ, ಅದಕ್ಕೋಸ್ಕರ ಫಿಲ್ಟರ್ ಮಾಡ್ತಾ ಇದ್ದೀನಿ. ನೀವು ಬೆಲ್ಲದಿಂದ ಯಾವ ರೆಸಿಪಿ ಆದ್ರೂ ಮಾಡ್ರಿ, ಆದ್ರೆ ಈ ರೀತಿ ಶೋಧಿಸ್ಕೊಂಡೇ ಮಾಡ್ಕೊಳ್ಳಿ. ತುಂಬಾ ಕಸ ಇರುತ್ತೆ, ನೋಡ್ತಿದ್ದೀರಾ ಸ್ಟ್ರೇನ್ ಅಲ್ಲಿ ಯಾವ ತರ ಕಾಣಿಸ್ತಾ ಇದೆ ಕಸ ಅಂತ ಹೇಳ್ಬೋದು. ಮತ್ತೆ ಅದೇ ಪಾತ್ರೆನೇ ಕುದಿಯೋಕೆ ಇಟ್ಟಿದ್ದೀನಿ. ಇಲ್ಲಿ 3 ಕಪ್ ನೀರು ಏನ್ ಕಾಣಿಸ್ತಾ ಇದೆಯಲ್ಲ, ಈ 3 ಕಪ್ ನೀರು 1 ಕಪ್ ಆಗುವಷ್ಟು ನಾವು ಕುದಿಸ್ಕೋಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ. ಬೆಲ್ಲ ಪಾಕ ಅರ್ಧದಷ್ಟು ಆಗಿದೆ ಅನ್ನೋ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, 1/4 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ನಿಮ್ಮ ಹತ್ರ ಬ್ಲಾಕ್ ಸಾಲ್ಟ್ ಇದ್ರೆ ಅದನ್ನಾದ್ರೂ ಹಾಕೊಳ್ಳಿ, ಇಲ್ಲ ಅನ್ನೋರು ನಾರ್ಮಲ್ ಉಪ್ಪನ್ನೇ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಎಲ್ಲ ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊಂತೀನಿ. ನೆನಪಿದೆ ಅಲ್ವಾ, ಎಲ್ಲಿವರೆಗೂ ಮಾಡ್ಕೋಬೇಕು? 3 ಕಪ್ ಆಗಿರೋದು 1 ಕಪ್ ಆಗೋವರೆಗೂ ನಾವು ಕುದಿಸ್ಕೋಬೇಕು. ಈ ರೀತಿ ಕೈಯಲ್ಲಿ ಮುಟ್ಟಿದಾಗ ಜಿಬ್ಬು ಜಿಬ್ಬು ತರ ಆಗ್ಬೇಕು, ಅಷ್ಟಾದ್ರೆ ಸಾಕು. ಒಂದೇಳೆ ಪಾಕ ಬರಬೇಕು, ಗಟ್ಟಿ ಆಗ್ಬೇಕು ಅನ್ನೋದು ಏನೂ ಇಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಈ ಶರಬತ್ತನ್ನ ಮಾಡ್ಬೇಕಾದ್ರೆ ಒಂದೇಳೆ ಪಾಕ ಬರೋವರೆಗೂ ಮಾಡ್ಕೊಂತಾರೆ. ಆ ತರ ಏನೂ ಅವಶ್ಯಕತೆ ಇಲ್ಲ. ಬೆಲ್ಲದ ಪಾಕನ ಕೈಯಲ್ಲಿ ಮುಟ್ಟಿದಾಗ ಜಿಬ್ ಜಿಬ್ ತರ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದ್ಮೇಲೆ ಈ ರೀತಿ ಯಾವ್ದಾದ್ರು ಒಂದು ಗಾಜಿನ ಬಾಟಲ್ ಇರುತ್ತಲ್ವಾ, ಗಾಜಿಂದೇ ಅಂತಲ್ಲ, ಗಾಜಿಂದಾಗಿರ್ಬೋದು, ಸ್ಟೀಲಿಂದಾಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಇಂದಾಗಿರ್ಬೋದು, ಯಾವ್ದಾದ್ರು ಒಂದ್ರಲ್ಲಿ ಹಾಕ್ಬಿಟ್ಟು ಇದನ್ನ ಫ್ರಿಡ್ಜ್ ಅಲ್ಲಿ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ? ಇವಾಗ್ಲೇ ಮುಗ್ದಿಲ್ಲ, ಇನ್ನೂ ಇದೆ. ಈ ಗಟ್ಟಿಯಾಗಿರೋ ಶರಬತ್ತನ್ನ ರೆಡಿ ಮಾಡ್ಕೊಂಡಿದ್ಮೇಲೆ ನಂತರ ಒಂದು ಬೌಲಲ್ಲಿ ಈ ಶರಬತ್ತನ್ನ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಂಡು ನಂತರ ಇದಕ್ಕೆ ಚಿಲ್ಡ್ ಆಗಿರುವಂತ ನೀರನ್ನ ಹಾಕ್ತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ತುಂಬಾ ನೀರಾಗಬೇಕಾ ಇಲ್ಲ ಸ್ವಲ್ಪ ಗಟ್ಟಿಯಾಗಬೇಕಾ ಅಂತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನೀವೇ ನೋಡ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣ ಸಣ್ಣದಾಗಿ ಉದ್ದದ ಕಟ್ ಮಾಡ್ಕೊಂಡಿರುವಂತ ನಿಂಬೆ ಹಣ್ಣಿನ ಸ್ಲೈಸಸ್ ಹಾಕ್ಬಿಟ್ಟು ಆಲ್ರೆಡಿ ನೆನೆಸಿರುವಂತ ಸಬ್ಜಾ ಸೀಡ್ಸ್ನ ಕೂಡ ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಚಿಲ್ಡ್ ವಾಟರ್ನ ಯೂಸ್ ಮಾಡಿ ಶರಬತ್ತನ್ನ ನೀಟಾಗಿ ಕಲಿಸ್ಕೊಂಡು, ಯಾಕೋ ನನಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತು ಮತ್ತೆ ಸ್ವೀಟ್ ಜಾಸ್ತಿ ಆಯಿತು ಅನಿಸ್ತು, ಅದಕ್ಕಿಂತ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಐಸ್ ಕ್ಯೂಬ್ಸ್ ನ ಕೂಡ ಹಾಕ್ಬಿಟ್ಟು ಗ್ಲಾಸ್ ಅಲ್ಲಿ ಸರ್ವ್ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ? ಒಂದ್ಸಾರಿ ಟ್ರೈ ಮಾಡಿ, ಮತ್ತೆ ಮತ್ತೆ ಈ ಶರಬತ್ತನ್ನೇ ಈ ಜ್ಯೂಸನ್ನೇ ಮಾಡ್ಕೊಂಡು ಕುಡಿತೀರಾ, ಅಷ್ಟು ರುಚಿಯಾಗಿರುತ್ತೆ. ಬೇಕಿದ್ರೆ ನೀವು ಈ ಜ್ಯೂಸಿಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಕೂಡ ಸರ್ವ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಪುದೀನ ಫ್ಲೇವರು, ಬೆಲ್ಲದ ಫ್ಲೇವರು ಮತ್ತು ಮೆಣಸಿನ ಪುಡಿ ಎಲ್ಲವೂ ಸಖತ್ ಟೇಸ್ಟ್ ಅಂತ ಹೇಳ್ಬೋದು. ಒಂದ್ಸಾರಿ ಮಾಡಿ ನೋಡಿ, ಪ್ರತಿ ಸಾರಿ ಈ ರೆಸಿಪಿನೇ ಈ ಶರಬತ್ತನ್ನೇ ಮಾಡ್ಕೊಂಡು ಕುಡಿತೀರಾ, ಅಷ್ಟು ರುಚಿಯಾಗಿರುತ್ತೆ. ಈ ಶರಬತ್ತನ್ನ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.